ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ಮುತ್ತಿನ ಸರಗಳು ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇದು ನೋಡಿ, ಇದು ನಾನು ಮಹಾರಾಷ್ಟ್ರದಲ್ಲಿ ತೊಗೊಂಡಿದ್ದೆ. ಇದು ಬಂದ್ಬಿಟ್ಟು ಇದು ಓಪನ್ನು ಮಾಡ್ಬೋದು, ಬೇರೆದಕ್ಕೂ ಲಾಕೆಟಲ್ಲಿ ಹಾಕೋಬೋದು. ಇದೊಂದು ಡಿಸೈನು. ಈ ಥರ ಪ್ಲೇನ್ ಚೂಡಿದಾರ್ ಹಾಕೊಂಡಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಶಾರ್ಟ್ಸು ಕೂಡ ಇದೆ, ಶಾರ್ಟ್ ಇದೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಮನೆ ಇಲ್ಲೇ ನಮ್ಮ ಮನೆ ಹತ್ರನೇ ಅವರೆಕಾಳು ಮೇಳ ಇತ್ತು, ಅಲ್ಲಿ ನಾನು ತೊಗೊಂಡೆ ಇದನ್ನು. ಇದು ನೋಡಿ, ಇದು ಒಂದು 5 ಎಳೆ ಇದೆ ಒಳಗಡೆ. ಇಲ್ಲಿ ರೆಡ್ಡು ಮತ್ತು ಒಳಗಡೆ ಚಿಕ್ಕ ಚಿಕ್ಕದು ಬೀಡ್ಸ್ ಮಾಡಿದ್ದಾರೆ, ಗೋಲ್ಡ್ದು ಮತ್ತು ಗ್ರೀನು ವೈಟು. ಇದು ರೆಡ್ ಸಾಡಿ ಮತ್ತು ಗ್ರೀನ್ ಸಾಡಿ ಹಾಕೊಂಡಾಗೂ ಕೂಡ ಹಾಕೋಬೋದು ಅಂತ ನಾನು ತೊಗೊಂಡೆ. ಇದು ಈ ಥರ ಓಪನ್ ಇದೆ. ಇದು ಯಾವುದಾದ್ರೂ ಬೇರೆ ಲಾಕೆಟ್ ಕೂಡ ಹಾಕ್ಬೋದು. ಈ ಥರ ಹುಕ್ಸ್ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದು ಗ್ಯಾರಂಟಿ ಈ ಥರ ಒಂದು ವಿಜಯಪುರ ಅವರಿದ್ದವ್ರಿಗೆ ನಿಮಗೆ ಗೊತ್ತಿರುತ್ತೆ, ಮೋತಿಲಾಲ್ ಅಂತ ಹೇಳಿಬಿಟ್ಟು ಮುತ್ತಿಂದು ಪರ್ಲ್ದು ಅಲ್ಲಿ ಶಾಪ್ ಇದೆ. ಅಲ್ಲಿ ನಾನು ಇದನ್ನು 2 ಎಳೆ ಪೋಣಿಸೋಕೆ ಅಂತ ಇದು ಒಳಗಡೆ ಈ ಥರ ಚೌಕ್ ತೊಗೊಂಡಿದ್ದೆ. ಅದಕ್ಕೆ ಇದು ಬಂದ್ಬಿಟ್ಟು ಒರಿಜಿನಲ್ ಮುತ್ತು. ಪರ್ಲ್ ಏನಿದೆಯಲ್ಲ ಇದು ಒರಿಜಿನಲ್ಲು, ಹೈದ್ರಾಬಾದಿಂದ ತರಿಸ್ಕೊಟ್ಟಿದ್ದಾರೆ ಅವರು ನನಗೆ, ಮೋತಿಲಾಲ್ ಅವರು. ಇದನ್ನು ಸಿಂಪಲ್ಲಾಗಿ ಈ ಥರ ನಾನು ಪೋಣಿಸ್ಕೊಂಡಿದ್ದೀನಿ. ಇದು ಈ ಥರ ಪ್ಲೇನ್ ನಾವು ಡ್ರೆಸ್ ವೇರ್ ಮಾಡಿದಾಗೆ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ನೋಡಿ, ನನಗೆ ಎಷ್ಟು ಲಾಂಗ್ ಬೇಕು ಅಷ್ಟು ಹಾಕೋಬೋದು, ಇಲ್ಲಾಂದರೆ ಶಾರ್ಟ್ ಕೂಡ ಮಾಡ್ಕೋಬೋದು ಅಂತ ಇದನ್ನು ನಾನು ತೊಗೊಂಡಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನು ಕೂಡ ಅಷ್ಟೇ, ನಾನು ಈಗ ಕಾಟನ್ ಸೀರೆ ಉಟ್ಕೊಂಡಾಗೆ ಈ ಥರ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ದೊಡ್ಡದನೇ ಇಟ್ಟಿದ್ದೇನೆ. ಇದನ್ನು 2 ಎಳೆನೂ ಹಾಕೋಬೋದು, ನಾನು 1 ಎಳೆನೂ ಹಾಕೋಬೋದು. ಇದು ಕೂಡ ಒರಿಜಿನಲ್ ಪರ್ಲೆ. ಇದು ನಾನು ಹೈದ್ರಾಬಾದಲ್ಲಿ ತೊಗೊಂಡಿದ್ದೆ. ಇದಕ್ಕೇನೂ ಮಾಡಿಸಿಲ್ಲ, ನಾನು ಹೆಂಗಿತ್ತು ಆ ಥರನೇ ಇಟ್ಟಿದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ ಇದು. ಇದನ್ನು ಕೂಡ ಅಷ್ಟೇ 4 ಎಳೆ ಇದೆ. ಒಳಗಡೆ ಚಿಕ್ಕ ಚಿಕ್ಕದು ಈ ಥರ ಬೀಡ್ಸ್ ಮಾಡಿದ್ದಾರೆ, ಗೋಲ್ಡ್ದು. ಒಳಗಡೆ ಗೋಲ್ಡ್ದು ಚೈನ್ ಇದೆ, ಗಟ್ಟಿ ಚೈನ್ ಥರ ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಾಗುತ್ತೆ. ಸೀರೆ, ಪ್ಲೇನ್ ಸೀರೆ ಉಟ್ಟಾಗಿ ಇದೆಲ್ಲ ಪ್ಲೇನು. ಮತ್ತು ನಾನೀಗ ಅದಕ್ಕೆ ಅಂತೇಳಿ ಇಡೋಗೋಸ್ಕರನೇ ಈ ಥರ ಲಾಂಗ್ ಫ್ರಾಕು. ಇದು ಬರೀ ಅನಾರ್ಕಲಿ ಅಂತಿದ್ವಲ್ಲ, ಅನಾರ್ಕಲಿ ನಾನು ಇದು ಡ್ರೆಸ್ ಉಟ್ಟಿದ್ದು, ಅದ್ರ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ, ಪರ್ಲು. ಇದು ಲಾಕೆಟೇ ಇದೆ. ಇದು 3 ಎಳೆ ಇದೆ ನೋಡಿ. ಇದು ಈ ಥರ ಹಿಂದ್ಗಡೆ ಹುಕ್ಸ್ ಕೊಟ್ಟಿದ್ದಾರೆ. ಇದು ಈ ಥರ ಇದೆ. ಇದು ನೋಡಿ, ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಕಾಣುತ್ತೆ. ಇದು ಹಿಂದ್ಗಡೆ ಹುಕ್ಸ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣುತ್ತೆ. ಇದು ಈ ಥರ ಡ್ರೆಸ್ಸು ಸಾಯಂಕಾಲ ರಿಸೆಪ್ಷನ್ನು ಮತ್ತು ಬರ್ಡೇ ಪಾರ್ಟಿಗೆಲ್ಲ ನಾವು ಹಾಕೊಂಡು ಹೋಗ್ಬೋದು. ಇದು ಕೂಡ ಅಷ್ಟೇ, ನಾನು ಹೇಳಿದೆಯಲ್ಲ ನಿಮಗೆ, ಇದನ್ನು ಲಾಂಗ್ ಬೇಕಾದರೆ ಲಾಂಗ್ ಕೂಡ ಹಾಕೋಬಹುದು. ಇಲ್ಲಪ್ಪ ಅಂದರೆ ಈ ಥರ ನಾನು ಈ ಥರ ಹಾಕೋತೀನಿ. ಒಂದೊಂದು ಸಲ ಫುಲ್ ಒಂದು ನೆಕ್ಕಿಗೆ ಒಂದು ಸೆಟ್ ಬರುತ್ತೆ ಈ ಥರ ನೋಡಿ. ಇದು ಜಸ್ಟ್ ಸುಮ್ಮನೆ ಪ್ಲೇನು, ಬಟ್ ಪರ್ಲ್ ಮಾತ್ರ ಇದು ತುಂಬ ಫುಲ್ಲು ಪ್ಯೂರ್ ಪರ್ಲು. ಇದು ನಾನು ಹೈದ್ರಾಬಾದಲ್ಲಿ ತೊಗೊಂಡು, ಇದನ್ನು ತೊಗೊಂಡ್ಬಿಟ್ಟು ಒಂದು 10 ಇಯರ್ಸ್ ಆಯಿತು, ಏನೂ ಆಗಿಲ್ಲ ಇನ್ನವರೆಗೆ. ಇದು ನೋಡಿ, ನಾನು ಪರ್ಲ್ಸ್ಲೆ ಮತ್ತು ಮುತ್ತಿಂದನೇ ಇಯರಿಂಗ್ಸ್ ಕೂಡ ಹಾಕ್ಕೊಂಡಿದ್ದೇನೆ. ಇದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ. ಇದು ಕೂಡ ಅಷ್ಟೇ ಬೆಂಗಲ್ಸು, ಈ ಥರ ಸೆಟ್ ನಾವೆಲ್ಲ ಹಾಕ್ಕೊಂಡ್ಬಿಟ್ಟೆ. ಪರ್ಲು ಯಾವಾಗಲೂ ಇದು ಟ್ರೆಂಡಲ್ಲಿ ಇರುತ್ತೆ ಪರ್ಲು. ಯಾಕಂದರೆ ವೈಟು ಯಾವುದು ಡಾರ್ಕ್ ಡ್ರೆಸ್ ಹಾಕ್ಕೊಳ್ಳಿ, ಸೀರೆ ಉಟ್ಕೊಳ್ಳಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣೋದಂದರೆ ಪರ್ಲು ನೋಡಿ. ಇದನ್ನೆಲ್ಲ ಎಲ್ಲಿ ಪೋಣಿಸ್ತೀರಾ ಹೇಗೆ ಅಂತಂದು ನಾವು ಪದೇ ಪದೇ ನಿಮ್ಗೆ ಅದೇ ಹೇಳೋದು. ನಾನು ಊರ ಕಡೆ ಹೋಗ್ಬೇಕಾದ್ರೆ ಈ ಥರ ಡಿಸೈನು ಇದನ್ನು ಅಂತ ನಾನೆಲ್ಲ ತೊಗೊಂಡು ಹೋಗಿರ್ತೀನಿ. ಪರ್ಲ್ ಒಂದು ಕಡೆ, ಬೀಡ್ಸ್ ಒಂದು ಕಡೆ, ಮತ್ತು ಅದೆಲ್ಲ ಅದಕ್ಕೆ ಏನೇನು ಬೇಕಾಗುತ್ತೆ ಸರಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ನಮ್ಮೂರಲ್ಲಿ ವಿಜಯಪುರಲ್ಲೇ ಕಡಿಮೆ ರೇಟಿಗೆ ನನಗೆಲ್ಲ ಪೋಣಿಸ್ಕೊಡ್ತಾರೆ. ಇಲ್ಲಪ್ಪ ನನಗೆ ಎಮರ್ಜೆನ್ಸಿ ಬೇಗನೆ ಇಲ್ಲೇ ಬೇಕು ಅಂದರೆ ನಾನು ರಾಜ ಮಾರ್ಕೆಟ್ ಹತ್ರ ಅಲ್ಲಿ ಬಾಲಾಜಿ ಜ್ಯುವೆಲರಿ ಅಂತಿದೆ, ಅಲ್ಲೇ ಮುಂದ್ಗಡೆನೇ ಕೂತ್ಕೊಂಡಿರ್ತಾರೆ ಒಬ್ಬರು, ಅವ್ರ ಹತ್ರನೂ ಒಂದು 2-3 ಸಲ ನಾನು ಪೋಣಿಸ್ಕೊಂಡಿದ್ದೀನಿ. ಆ ವಿಡಿಯೋ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಪೋಣಿಸ್ಕೊಂಬನ್ನಿ. ಯಾವ ಡಿಸೈನು ಅಂತೀರಾ
ಅಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ಕೊಂಡ್ಸ್ಕೊಂಬರ್ಬೋದು. ಇದನ್ನು ನೋಡಿ ನಾನು ಪರ್ಲು ಇದು ಪ್ಯೂರ್ ಇದು ಅದು ಮೋತಿಲಾಲ್ ಅಂತ ಹೇಳಿದಿಲ್ಲ, ಆ ಶಾಪಲ್ಲೇ ಇದನ್ನು ನಾನು ಒಂದು ಅವ್ರಿಗೆ ಎಷ್ಟು ಕೊಟ್ಟರು ಗೊತ್ತಿಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದು ರೇಟ್ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನ್ನ ಕಮೆಂಟ್ಸಲ್ಲಿ ಒಂದು ಎಳೆಗೆ ಎಷ್ಟಾಗ್ಬೋದು ಪರ್ಲು ಅಂತ ನನಗೆ ಗೆಸ್ ಮಾಡಿ ಹೇಳಿ ಕಮೆಂಟ್ಸಲ್ಲಿ. ನಾನು ಈ ಥರ ಅವ್ರಿಗೆ ಆ್ಯಕ್ಚುಲಿ ಗ್ರೀನ್ ಅಂತ ಹೇಳಿದ್ದೆ, ಇಲ್ಲ ಅವರು ಪಿಂಕ್ ಇದೆ ಮೇಡಮ್ ಅಂತಂದರು. ಇದು ನಾನು ಐಡಿಯಾ ಮಾಡಿ ಅಲ್ಲೇ ಕೂತ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ದು ನೋಡಿ. ಈಗ ನಾನು ಎಷ್ಟೋ ಸಲ ಹಾಕ್ಕೊಂಡೆ, ಎಲ್ಲರೂ ಕೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದರಲ್ಲಿ ನಿಮಗೆ ಯಾವುದು ಸರ ಇಷ್ಟ ಆಯಿತು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಕಮೆಂಟ್ಸ್ ಕೂಡ ಹಾಕಿ ಫ್ರೆಂಡ್ಸ್. ನಿಮಗೆ ಯಾವುದು ಸರ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್, ನಮಸ್ಕಾರ.